ಸುತ್ತ ಹಸಿರು ಫಲ ತುಂಬಿದ ಮರಗಳು, ಸಂಜೆ ಸೂರ್ಯ 4:30 ಸಮಯ. ಇನ್ನೇನು ಪಶ್ಚಿಮದ ಕಡೆಗೆ ಪ್ರಯಾಣ ಮಾಡ್ತಿರೋಂಥ ಈ ಹೊತ್ತಲ್ಲಿ ಕನ್ನಡ ಸಾಹಿತ್ಯದ ಕುರಿತಾಗಿ ಮಾತಾಡೋಕ್ಕೆ ನನಗೆ ಬಹಳ ಸಂತೋಷ, ಹೆಮ್ಮೆ, ನೆಮ್ಮದಿ, ತೃಪ್ತಿ. ಈಗ ನಾನಿರೋಂಥದ್ದು ಇದು ನಮ್ಮ ಪುಟ್ಟ ತೋಟದಲ್ಲಿ, ಕನಕಪುರ ರಸ್ತೆ ಆರೋಹಳ್ಳಿ ಹತ್ರ. ಈ ತೋಟದಲ್ಲಿ ನಾನು ಮಾಡ್ತಿರೋಂಥ ಮೊಟ್ಟ ಮೊದಲ ಸಂದರ್ಶನ ಇದು. ಅದು ಕನ್ನಡ ಸಾಹಿತ್ಯದ ಕುರಿತಾಗಿ ಮಾಡ್ತಿರೋಂಥ ಸಂದರ್ಶನ ಅಂತ ಹೇಳೋಕ್ಕೆ ನಂಗೆ ಭಾಳ ಹೆಮ್ಮೆ ಆಗುತ್ತೆ. ನನ್ನ ಜೊತೆಗೆ ಕನ್ನಡದ ಒಬ್ಬರು ಲೇಖಕರಿದ್ದಾರೆ, ವಿಶಿಷ್ಟವಾದಂತಹ ಲೇಖಕರು, ರಂಗಕರ್ಮಿ, ಜೊತೆಗೆ ತಂತ್ರಜ್ಞಾತ ಉದ್ಯಮಿ ಅಂತ ಕೂಡ ಕರಿಬೋದು. ವೃತ್ತಿಯಲ್ಲಿ ಅವರು ಉದ್ಯಮದ ಕೆಲಸ ಮಾಡ್ತಾರೆ. ಅಂದರೆ ಈ ದೊಡ್ಡ ದೊಡ್ಡ ಮಷಿನರಿಗಳು, JCB ಥರದ ಮಷಿನರಿಗಳ ಅವುಗಳ ಟೂಲ್ಸ್ನ ಕೆಲಸ ಮಾಡ್ತಾರೆ. ಆದರೆ ಪ್ರವೃತ್ತಿಯಲ್ಲಿ ಅವರು ರಂಗಕರ್ಮಿ, ಜೊತೆಗೆ ಸಾಹಿತಿ ಕೂಡ, ಸಾಹಿತ್ಯಾಸಕ್ತರು, ಸಾಹಿತ್ಯ ಓದುಗರು ಮತ್ತು ಬರಹಗಾರರು. ಅವರು ಸ್ನೇಹಿತರೆ ನೋಡಿ, ನನ್ನ ಮುಂದೆ ಇದೆಯಲ್ಲ ಈ ಕಾದಂಬರಿ ದೊಂಬಿರಾಯನ ದುರ್ಗ ಅಂತ ಹೇಳಿ ಒಂದು ವಿಶಿಷ್ಟವಾದ ಒಂದು ಕಾದಂಬರಿನ ಕೊಟ್ಟಿದ್ದಾರೆ ಕನ್ನಡಕ್ಕೆ. ದೊಂಬಿರಾಯನ ದುರ್ಗ. ಏನು ದೊಂಬಿರಾಯನ ದುರ್ಗ? ನಾನಂತೂ ಓದಿದ್ದೀನಿ, ಓದಿ ಆ ಓದಿನ ಸುಖ ಅನುಭವಿಸಿದ್ದೀನಿ. ಅದರಲ್ಲಿ ಬರುವಂಥ ಮೈನ ವಿರಳಿಸುವಂಥ ಕೆಲವು ಅಂಶಗಳನ್ನು ಓದಿ ಬಿದ್ದಿದ್ದೀನಿ ಕೂಡ. ಬನ್ನಿ, ಈ ಕಾದಂಬರಿಯ ಲೇಖಕರು ಗಂಗಾಧರ ಕರೀಕೆರೆ. ಇವರು ಗಂಗಾಧರ ಕರೀಕೆರೆ ಅಂತ, ಇವ್ರ ಜೊತೆಗೆ ಮಾತಾಡೋಣ. ಈ ಸಾಹಿತ್ಯದ ಕುರಿತಾದಂತಹ ಈ ವಿಶೇಷವಾದಂಥ ಬುಕ್ ಟಾಕ್ ಸಂದರ್ಶನಕ್ಕೆ ನಿಮಗೆ ಸ್ವಾಗತ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಗಂಗಾಧರ್ ಸರ್? ಚೆನ್ನಾಗಿದ್ದೇನೆ. ಹಾಂ, ಮೊದಲು ನಿಮ್ಮ ಪುಸ್ತಕದ ಬಗ್ಗೆ ಮಾತಾಡೋಕೆ ಮೊದಲು ತಮ್ಮ ಬಗ್ಗೆ ಒಂದು ಸ್ಥೂಲವಾದ ಪರಿಚಯ. ನಾನು ಈಗಾಗಲೇ ಪರಮೇಶ್ವರ್ ಹೇಳಿದ ಹಾಗೆ ನಾನೊಬ್ಬ ಉದ್ಯಮಿ. ಅಂದರೆ ಎಂಜಿನಿಯರಿಂಗ್ ಇದೇ ಹತ್ತಿರದ ಸೋಮನಹಳ್ಳಿಯ APS ಪಾಲಿಟೆಕ್ನಲ್ಲಿ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ನಾನೊಂದು ವರ್ಕ್ಶಾಪನ್ನು ಮಾಡಿದ್ದೆ. ಅಂದರೆ ಒಂದು ಇಂಡಸ್ಟ್ರಿಯನ್ನು ಮಾಡಿದ್ದೆ. ಕರೋನಾ ನಂತರ ಇಂಡಸ್ಟ್ರಿ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್, ಟ್ರೇಡಿಂಗ್ ಆ್ಯಂಡ್ ಸರ್ವಿಸ್ ಪ್ರೊವೈಡಿಂಗ್ ಮೂರನ್ನೂ ಮಾಡ್ತಾಯಿದ್ದೆ. ಈಗ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಮತ್ತು ಸರ್ವಿಸ್ ಪ್ರೊವೈಡಿಂಗ್ ಇಲ್ಲ, ಓನ್ಲಿ ಟ್ರೇಡಿಂಗ್ನ ಮಾಡ್ತಾಯಿದ್ದೀನಿ. ಹೆವಿ ಮೆಷಿನರೀಸು, ದೊಡ್ಡ ದೊಡ್ಡ JCBಗಳು ನೋಡಿರ್ತೀರಾ, ಅದು ಟೈರಲ್ಲಿ ಓಡೋದು. ಆ ಟೈರಲ್ಲಿ ಓಡೋದಕ್ಕಿಂತ ದೊಡ್ಡದಾದಂತಹ ಚೈನಲ್ಲಿ ಓಡೋವಂತಹ ಟ್ರ್ಯಾಕ್ ಮೂವ್ಮೆಂಟ್ ಇರುವಂತಹ ಹೆವಿ ಮೆಷಿನರಿದು ಪಾರ್ಟ್ಗಳನ್ನು, ಆಫ್ಟರ್ ಮಾರ್ಕೆಟ್ ಪಾರ್ಟ್ಗಳನ್ನು ತಯಾರಿಸುವಂತಹ ಕೆಲಸ ಮಾಡ್ತಾಯಿದ್ದೆ. ಈಗ ಟ್ರೇಡಿಂಗನ್ನು ಮಾಡ್ತಾಯಿದ್ದೀವಿ. ಬೇರೆ ದೇಶದಿಂದ ತರಿಸಿ ಕೆಲವನ್ನ ನಾವು ಇಂಡಿಯಾದಲ್ಲೇ ತಯಾರು ಮಾಡಿ ಕೆಲಸ ಮಾಡ್ತಾಯಿದ್ದೀವಿ ನಾವು. ಮತ್ತು ನಾನು ಒಬ್ಬ ಕೃಷಿಕ ಕೂಡ, ವ್ಯವಸಾಯದ ಹಿನ್ನೆಲೆಯಿಂದ ಬಂದವನು. ತಿಪ್ಟೂರು ತಾಲೂಕು ನೊಣವಿನಕೆರೆ ಹೋಬಳಿ ಕರೀಕೆರೆ ಗ್ರಾಮದವನು. ಕರೀಕೆರೆ ಅಲ್ಲ, ಕರೀಕೆರೆ ಗ್ರಾಮದ. ಸೊ ನಾವು ತರೀಕೆರೆ ಕೇಳಿದ್ವಿ, ಚಿಕ್ಕಮಗಳೂರು ಜಿಲ್ಲೆ. ಇದು ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ಕರೀಕೆರೆ. ಇದು ಕರೀಕೆರೆನಲ್ಲೂ 2 ಕರೀಕೆರೆ ಇದೆ, ಒಂದು ಪೂರ್ವಕ್ಕೆ ಒಂದು ಪಶ್ಚಿಮಕ್ಕೆ, 2 ಇದೆ. ಸೊ ಹಾಗಾಗಿ ನಾನು ಪಶ್ಚಿಮದ ಕರೀಕೆರೆ ಅವನು. ಮತ್ತು ನಾನೊಬ್ಬ ರಾಜಕಾರಣಿ ಕೂಡ, KRS ಪಕ್ಷದ ಸಕ್ರಿಯ ಪ್ರಾಮಾಣಿಕ ರಾಜಕಾರಣದಲ್ಲಿ ತೊಡ್ಕೊಂಡಿರುವಂಥವನು ಕೂಡ. ಮತ್ತು ರಂಗಕರ್ಮಿ, ಸಮಷ್ಟಿ ತಂಡದಲ್ಲಿ ಕಳೆದ 20 ವರ್ಷಗಳಿಂದ ನಿರಂತರವಾಗಿ ರಂಗ ಪ್ರಕ್ರಿಯೆಯಲ್ಲಿ ತೊಡ್ಕೊಂಡಿದ್ದೀನಿ. ಇಷ್ಟು ನನ್ನ ಒಂದು ಪರಿಚಯ. ಮತ್ತು ಕಳೆದ 30-40 ವರ್ಷದ ಹಿಂದೆ ನಾನು ಕೆಲವು ಕವನ ಸಂಗ್ರಹಗಳನ್ನು ತಂದಿದ್ದೆ, ಕಥೆಗಳನ್ನು, ರಾಗ ಸಂಗಮ ಮತ್ತು ಇನ್ನು ಅನೇಕ ಮಾಸಿಕಗಳಲ್ಲಿ ನನ್ನ ಕಥೆಗಳು ಪ್ರಕಟ ಆಗ್ತಾಯಿದ್ವು. ಆ ನಂತರ ರಾಗ ಸಂಗಮ ಅಂತ ಮ್ಯಾಗಝಿನ್ ಇತ್ತು, ರಾಗ ಸಂಗಮ ಮ್ಯಾಗಝಿನ್ ಇತ್ತು. ಯಾವ ದಶಕ? ವಾರಪತ್ರಿಕೆ 80ರ ದಶಕದಲ್ಲಿ. 80 ವಾರಪತ್ರಿಕೆ ಈ ಎಲ್ಲ ಇದರಲ್ಲೆಲ್ಲ ಪ್ರಜಾಮತದಲ್ಲೂ ನನ್ನ ಕವನ ಪ್ರಕಟವಾಗಿದೆ. ಮಂಗಳ ಪತ್ರಿಕೆಯಲ್ಲಿ ನನ್ನ ಕವನ ಪ್ರಕಟವಾಗಿದೆ. ಯಾವ್ದಾದ್ರು ಒಂದು ಕವನ ನೆನಪಿದೆಯಾ? ಹೌದು, ಬಡವಿ ನನ್ನ ಹುಡುಗಿ. ಹೇಳಿ. ಬಡವಿ ನನ್ನ ಹುಡುಗಿ, ಬಡವಿ ಅವಳು, ಬಡ ನಡುವಿನವಳು. ತುಂಬ ಚೆನ್ನಾಗಿ. ಬಡವಿ ನನ್ನ ಹುಡುಗಿ, ಬಡವಿ ಅವಳು, ಬಡ ನಡುವಿನವಳು. ಬಡವಿ ನನ್ನ ಹುಡುಗಿ, ಬಡವಿ ಅವಳು, ಬಡ ನಡುವಿನವಳು. ಭಾಳ ಕಮರ್ಷಿಯಲ್ ಆಗಿದೆ. ಈ ರೀತಿಯ ಅನೇಕ ಕವನಗಳನ್ನು ನಾನು ಬರಿತಾ ಬಂದೆ. ಹಾಗೆ ಸ್ಥಿತಪ್ರಜ್ಞನಾಗುತ್ತೇನೆ, ನನ್ನದೇ ಧ್ವನಿ ಮತ್ತೆ ಮತ್ತೆ ನನಗೇ ಅಪ್ಪಳಿಸಿ ಸ್ಥಿತಪ್ರಜ್ಞನಾಗುತ್ತೇನೆ. ಯುಗಗಳಿಗೊಮ್ಮೆಯೋ ಎದ್ದು ನಾನೆದ್ದು ನಿಮ್ಮೆಲ್ಲರ ಒಬ್ಬೊಬ್ಬರ ಹೆಸರು ಹಿಡಿದು ಕೂಗಿ ನನ್ನ ಧ್ವನಿ ನನಗೇ ಅಪ್ಪಳಿಸಿ ಸ್ಥಿತಪ್ರಜ್ಞನಾಗುತ್ತೇನೆ ಎನ್ನುವಂತಹ ಗಂಭೀರವಾದ ಕವನಗಳನ್ನು ಬರ್ಕೊಂಡು ಬಂದ. ಆಧ್ಯಾತ್ಮದ ಗಂಭೀರವಾದ ತತ್ವದ ಕವನಗಳನ್ನು ಬರೆದುಕೊಂಡು ಬಂದಂಥವನು. ಬಹಳ ಕಾಲ ನಾನು ಉದ್ಯಮಿಯಾಗಿದ್ದರಿಂದಾಗಿ ನಮ್ಮ ಕರೋನಾ ನಂತರ ಉದ್ಯಮವೇ ಬಹಳ ಕಷ್ಟಪಟ್ಟು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಾಹಿತ್ಯ ಬರೀ ಓದಿಗೆ ಮಾತ್ರ ಸೀಮಿತವಾಗಿತ್ತು. ಸೊ ಈಗ ಸ್ವಲ್ಪ ಅದನ್ನು ರಿಫ್ರೆಶ್ ಮಾಡಿ ನಾನು ನನ್ನ ಮೊದಲ ಕಾದಂಬರಿಯನ್ನು ತಂದಿದ್ದೇನೆ, ಪ್ರಕಟ ಮಾಡಿದ್ದೇನೆ. ತಮ್ಮ ಕೈನಲ್ಲಿದೆ, ದೊಂಬಿರಾಯನ ದುರ್ಗ. ಹಾಗಾದರೆ ಗಂಗಾಧರ್ ಸರ್, ಈಗ ನಿಮ್ಮ ಕಾದಂಬರಿ ದೊಂಬಿರಾಯನ ದುರ್ಗ ಹೆಸರೇ ವಿಶೇಷವಾಗಿದೆ. ಸೊ ಏನು ಕಾದಂಬರಿ ವಿಷಯ? ಕಥೆ ಅಂತೂ ನಾನು ಕೇಳೋದಿಲ್ಲ, ಆದರೆ ಕಾದಂಬರಿ ವಿಷಯ ಏನು, ವಿಶೇಷ ಏನು,
ಯಾವಾಗ ಬಿಡುಗಡೆ ಆಯ್ತು, ಏನಿದೆ ಸ್ಫೂರ್ತಿ? ದೊಂಬಿರಾಯ ಅನ್ನೋ ಹೆಸರೇ ಶೇಕ್ಸ್ಪಿಯರ್ ನಾಟಕದ ಮೇರಿ ವೈಫ್ಸ್ ಆಫ್ ವಿಂಡ್ಸರ್ ನಾಟಕದ ರಂಗರು ಇದು ಭಾವಾನುವಾದ ಮಾಡಿದಂಥ MC ಆನಂದ್ ಅವರು ಭಾವಾನುವಾದ ಮಾಡಿ ನೀರು ಕುಡಿಸಿದ ನೀರು ಅಂತ ಮಾಡಿದ್ವಿ. ಅದನ್ನು ನಾವು ಸಮಷ್ಟಿಯವರು ಪ್ರೊಡಕ್ಷನ್ ಮಾಡಿದ್ವಿ. ಅದರಲ್ಲಿ ದೊಂಬಿರಾಯನ ಕೆರೆ ಅನ್ನುವಂತಹ ಒಂದು ಮಾತು ಬರುತ್ತೆ. ಅಲ್ಲಿ ಆ ಒಂದು ಪ್ರತಿನಾಯಕನನ್ನು ದೊಂಬಿರಾಯನ ಕೆರೆಗೆ ತಗೊಂಡೋಗಿ ಬಿಸಾಕ್ಬಿಡಿ ಅಂತ ಹೇಳುವಂಥ ಒಂದು ಮಾತು ಬರುತ್ತೆ. ಶೇಕ್ಸ್ಪಿಯರ್ ಅವರ ಮೇರಿ ವೈಫ್ಸ್ ಆಫ್ ವಿಂಡ್ಸರ್ ನಾಟಕದ ಕನ್ನಡ ಅನುವಾದದ ನೀರು ಕುಡಿಸಿದ ನೀರೇ ಇರಲಿ. ಆ ಮಾತನ್ನು ಹಿಡ್ಕೊಂಡು ನಾನು ಇದನ್ನು ಬೆಳೆಸಬೇಕು, ಅದನ್ನು ಅಲ್ಲಿಂದ ಸ್ಫೂರ್ತಿ ತೆಗೆದುಕೊಂಡು ಏನಾದರೂ ಮಾಡಬೇಕು ಅನ್ನೋ ಒಂದು ನನಗೆ ಇಚ್ಛೆ ಆಯಿತು. ಸೊ ಇವತ್ತಿನ ಏನು ಸಮಾಜಘಾತುಕ ಶಕ್ತಿಗಳ ಮೇಲಾಟ ಮತ್ತು ಜನಸಾಮಾನ್ಯರ ಅಸಹಾಯಕ ಸ್ಥಿತಿಗಳು, ಈ ಎಲ್ಲ ವ್ಯವಸ್ಥೆಗಳ ವಿರುದ್ಧ ಏನಾದರೂ ಒಂದು ಒಬ್ಬ ನಾಯಕ ಹುಟ್ಟಬೇಕು, ಅಂಥದ್ದೊಂದು ಕತೆ ಕಟ್ಟಬೇಕು ಅನ್ನೋದು ನನ್ನ ಮನಸ್ಸಿಗೆ ಬಂತು. ಹಾಗಾಗಿ ಈ ದೊಂಬಿರಾಯನ ದುರ್ಗ ಸೃಷ್ಟಿಯಾಯಿತು. ಅಂದರೆ ಯಾವ ಜಾನರ್, ಈಗೆಲ್ಲ ಜಾನರ್ ಕೇಳ್ತಾರೆ? ಇದು ಒಂದು ರೀತಿ ರೋಚಕ ಕಾದಂಬರಿ ಅಂತ ನಾನು ಈಗಾಗಲೇ ಅದನ್ನು ಹೆಸರಿಸಿದ್ದೇನೆ. ನಾನು ಇದನ್ನು ಪತ್ತೇದಾರಿಕೆಯ ಶೈಲಿನಲ್ಲಿ ಈ ಕಾದಂಬರಿಯನ್ನು ಬರೆದಿದ್ದೇನೆ. ಡಿಟೆಕ್ಟಿವ್ ಶೈಲಿನಲ್ಲಿ ಈಗ ಬರೆದಿದ್ದೀನಿ. ಡಿಟೆಕ್ಟಿವ್ ಅನ್ನೋದು ನಮ್ಮ ಭಾರತಕ್ಕೆ ಅಷ್ಟು ಸುಲಭವಾಗಿ ಒಗ್ಗುವಂಥ ವಿಚಾರ ಅಲ್ಲ. ಕಾರಣ ಏನು ಅಂದರೆ, ಬೇರೆ ದೇಶಗಳಲ್ಲಿ ಇದ್ದ ಹಾಗೆ ಪ್ರೈವೇಟ್ ಏಜೆನ್ಸಿಗಳು ನಮ್ಮಲ್ಲಿ ಹೆಚ್ಚಿಗೆ ಬೆಳೆದು ಬರಲಿಲ್ಲ. ಇಲ್ಲಿ ಸರ್ಕಾರಿ ಸ್ವಾಮ್ಯದ ಪತ್ತೇದಾರಿಕೆ ವಿನಃ ಅಂಥವು ಹೆಚ್ಚಿಗೆ ಬೆಳೀಲಿಲ್ಲ. ಬೇರೆ ದೇಶಗಳಲ್ಲಿ ಅದರ ವಿಂಗ್ಸ್ಗಳು, ಪ್ರೈವೇಟು ಖಾಸಗಿ ವಿಂಗ್ಸ್ಗಳು ಬೆಳೆದು ಈಗ ನಮ್ಮಲ್ಲಿ ಭಾಳಷ್ಟು ಇಂಗ್ಲೀಷ್ನಲ್ಲಿ ಪುಸ್ತಕಗಳನ್ನು ಪತ್ತೇದಾರಿಕೆ ಸಂಬಂಧಪಟ್ಟಂತೆ ಓದ್ತೀವಿ ನಾವು. ಶೆರ್ಲಾಕ್ ಹೋಮ್ಸ್ ವಿಶ್ವಪ್ರಸಿದ್ಧ. ಆ ರೀತಿಯ ಕಾದಂಬರಿಗಳಿಗೆ ಕೊರತೆ ಯಾಕೆ ಅಂದರೆ, ನಮ್ಮಲ್ಲಿ ಆ ರೀತಿಯ ಖಾಸಗಿ ಪತ್ತೇದಾರರ ಕೊರತೆ ಅಥವಾ ಆ ಒಂದು ಜಾನರೇ ಇಲ್ಲ, ಆ ವೃತ್ತಿಯೇ ಇಲ್ಲ. ಭಾರತದಲ್ಲಿ ಖಾಸಗಿ ಪತ್ತೇದಾರಿಕೆ ವೃತ್ತಿ ಕಡಿಮೆ. ಬೇರೆ ದೇಶದಲ್ಲಿದೆ ಅದು ಪ್ರಚಾರದಲ್ಲಿ ಖಾಸಗಿ ಪತ್ತೇದಾರರು. ಅದಕ್ಕೆ ಬಹುಶಃ ಈ ಇಂಗ್ಲೆಂಡ್ನವರು ಶೆರ್ಲಾಕ್ ಹೋಮ್ಸ್ ಚೆನ್ನಾಗಿ ಖಂಡಿತ ಯಾಕಂದ್ರೆ ಅವ್ರ ಕಲ್ಚರಲ್ ಇದೆ. ಹೌದು, ಕಲ್ಚರಲ್ ಇದೆ. ಅದನ್ನು ಅವ್ರು ಬೆಳೆಸ್ಕೊಂಡು ಹೋಗಿದ್ದಾರೆ. ಇವತ್ತಿಗೂ ಕೂಡ ಸಣ್ಣ ಪುಟ್ಟ ಘಟನೆಗಳಿಗೂ ವೈಯಕ್ತಿಕವಾಗಿ ಪತ್ತೇದಾರಿಕೆಯನ್ನು ಮಾಡಿಸಿ ಅವರು ತಮಗೆ ಬೇಕಾದ ವಿವರಗಳನ್ನು ತಿಳ್ಕೊಳ್ಳುವಂತಹ ಸರ್ಕಾರ ಕೂಡ ಕೇಸ್ಗಳನ್ನ ಸಾಲ್ವ್ ಮಾಡೋದನ್ನ ಪತ್ತೇದಾರಿಕೆ ನಾವು ಕೊಡುವಂಥ ಅವಕಾಶಗಳು ಬೇರೆ ದೇಶಗಳಿದ್ದಾವೆ. ಅಂದರೆ ಸರ್ಕಾರವೇ ಖಾಸಗಿ ಅಂಥದ್ದು ಇದೆ, ಅದನ್ನು ನಾನು ಕೇಳಿದ್ದೇನೆ. ಆ ಕಾರಣದಿಂದಲೇ ಯುರೋಪಿಯನ್ ಕಂಟ್ರಿನಲ್ಲಿ ಈ ಪತ್ತೇದಾರಿಕೆಯ ಕಾದಂಬರಿಗಳು ಆ ಪ್ರಕಾರ ಹೆಚ್ಚು ಪ್ರಚಲಿತವಾಗಿದೆ. ಈ ಉದಾಹರಣೆ ಅಗಾಥಾ ಕ್ರಿಸ್ಟಿ ನಾವೆಲ್ಸ್ಗಳನ್ನ ನಾವು ನೋಡ್ತೀವಿ. ಅಗಾಥಾ ಕ್ರಿಸ್ಟಿ ಅವರ ನಾವೆಲ್ಸ್, ಸೊ ಅವು ಪತ್ತೇದಾರಿಕೆ, ಡಿಟೆಕ್ಟಿವ್, ಕ್ರೈಮ್, ಸಸ್ಪೆನ್ಸ್ ಎಲ್ಲ ಇರುತ್ತಲ್ಲ. ಬಹುಶಃ ಅದಕ್ಕೋಸ್ಕರ ಆ ದೇಶಗಳ ಖಾಸಗಿ ಪತ್ತೇದಾರಿಕೆಯ ಸಂಸ್ಕೃತಿ ಬೆಳೀತಾ ಬಂತು. ನಮ್ಮಲ್ಲಿ ಅದರ ಕೊರತೆ. ಆದರೆ ಒಂದು ಕಾಲದಲ್ಲಿ ನರಸಿಂಹಯ್ಯನವರು, ನರಸಿಂಹಯ್ಯನವರು, ಜಿಂದೆ ನಂಜನಸ್ವಾಮಿ ಅವರು, ಈ ರೀತಿ ಅನೇಕ ಕಾದಂಬರಿಕಾರರು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರು. ಕೌಂಡಿನ್ಯ ಅವರು ಇವರೆಲ್ಲರೂ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರು, ಯಶಸ್ವಿ ಕೂಡ ಆದರು. ನರಸಿಂಹಯ್ಯನವರಂತೂ ಈ ಪತ್ತೇದಾರಿಕೆ ಕಾದಂಬರಿಗಳ ಪಿತಾಮಹ ಅನ್ಬೋದು. ಯಾಕಂದ್ರೆ ನಾವೇ ಅವ್ರ ಕುಟುಂಬದ ಸಂದರ್ಶನ ಮಾಡಿದ್ದೀವಿ. 500 ಕಥೆಗಳು, ಕಾದಂಬರಿಗಳನ್ನ ಬರೆದಿದ್ದಾರೆ ನರಸಿಂಹಯ್ಯ ಪತ್ತೇದಾರಿಕೆ ಕ್ಷೇತ್ರದಲ್ಲಿ 60, 70, 80ರ ದಶಕದಲ್ಲಿ. ಸೊ ಬಹುಶಃ 2020ರ ಈ ದಶಕದಲ್ಲಿ ಬಹುಶಃ ಗಂಗಾಧರ್ ಕರಿಕೆಯವರು ಆ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ. ಖಂಡಿತ. ಸೊ ಆಮೇಲೆ ಪತ್ತೇದಾರಿಕೆ ಇದು ಪತ್ತೇದಾರಿಕೆ ನಮ್ಮ ನರಸಿಂಹಯ್ಯನವರ ಪ್ರಥಮ ಕಾದಂಬರಿಯ ಹೀರೋ, ನಾಯಕ ಪುರುಷೋತ್ತಮ. ನನ್ನ ಕಾದಂಬರಿಯ ಪ್ರಥಮ ನಾಯಕ ಕೂಡ ಪುರುಷೋತ್ತಮನೇ. ಹೌದು, ಇದು ದಾಖಲೆಯಲ್ಲಿದೆ. ಹೌದು. ಹಾಗಾಗಿ ನರಸಿಂಹಯ್ಯನವರ ಕಾದಂಬರಿಗಳ ಬಗ್ಗೆ ಪಾತ್ರಗಳು ಮಾತನಾಡುವುದನ್ನು ನೀವು ಅದನ್ನು ಓದಿ ತಿಳ್ಕೊಬಹುದು. ಅದರಲ್ಲಿದೆ, ಆ ಬಗ್ಗೆ ವಿವರಗಳಿದ್ದಾವೆ. ಅಂದರೆ ಕನ್ನಡಕ್ಕೆ ನರಸಿಂಹಯ್ಯ ಮತ್ತೆ ಹುಟ್ಟು ಬಂದರು ಅಂತ ಅಷ್ಟು ದೊಡ್ಡ ವ್ಯಕ್ತಿಯ ಪಡಿ ನೆರಳಾಗಿ ನಾವು ಬೆಳಿಬೋದು, ಆಗ್ಬೋದು. ಇದು ಮತ್ತು ಎಲ್ಲಿಂದ ತಗೊಂಡ್ರಿ? ಇದು ಕಲ್ಪಿತ ಕಥೆಯ ಅಥವಾ ಇದು ಪೂರ್ತಿ ಈ ಇಡೀ ಕಥಾ ಹಂದರವೇ ಕಲ್ಪಿತವಾದದ್ದು, ಕಥಾ ಕೇಂದ್ರವೂ ಕಲ್ಪಿತವಾದದ್ದು. ಒಂದು ದೊಂಬಿರಾಯನ ದುರ್ಗ ಅಂತ ಒಂದು ಹೆಸರನ್ನು ಕೊಟ್ಟು ಒಂದು ಪ್ರದೇಶವನ್ನು, ಒಂದು ಕಲ್ಪಿತವಾದ ಪ್ರದೇಶವನ್ನು, ಪಶ್ಚಿಮ ಘಟ್ಟದ ಸೆರಗಿನ ಅರ್ಧ ಅರೆಮಲೆನಾಡಿನ ಪ್ರದೇಶವೊಂದರ ಕೇಂದ್ರ ಈ ಕಾದಂಬರಿನಲ್ಲಿ ಬರುತ್ತೆ. ಆ ಸ್ಥಳದ ಅಲ್ಲಿಂದ ಮಂಗಳೂರು, ಉಡುಪಿ, ಈ ಮಣಿಪಾಲ, ಈ ಸುತ್ತಮುತ್ತ ಅಲ್ಲಿ ಒಂದು ವೀರಾಪುರ ಅನ್ನೋ ಒಂದು ಪಟ್ಟಣವನ್ನು ಕಲ್ಪಿತವಾಗಿ ಇಟ್ಕೊಂಡು ಈ ಕಾದಂಬರಿಯನ್ನು ಹೇಳಲಾಗಿದೆ. ಬಹುಶಃ ನಿಮ್ಮ ಕಥೆ ಡೆಲ್ಲಿಗೆಲ್ಲ ಹೋಗುತ್ತೆ. ಶುರುವಾಗದೇ ಡೆಲ್ಲಿ. ಅಂದರೆ ನಾನು ಓದಿದ್ದೇನೆ ಇದನ್ನು. ಹಾಗಾಗಿ ಇದು ನೋಡಿ, ಯಾವುದೇ ಒಬ್ಬ ಲೇಖಕನಿಗೆ
ತಾನು ಎತ್ತರಕ್ಕೆ ಬೆಳಿಬೇಕು ಅಂತ ಹಂಬಲ ಇರುತ್ತೆ. ತನ್ನ ಕೃತಿಗಳ ಮೂಲಕ ಅದನ್ನು ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಆತ. ಸೊ ಹಾಗಾಗಿ ಭಾರತದ ರಾಜಧಾನಿಯಾದಂತಹ ದೆಹಲಿಯಲ್ಲಿ ಈ ಕಾದಂಬರಿ ಪ್ರಾರಂಭವಾಗುತ್ತೆ. ಇನ್ನೂ ಈ ಕಾದಂಬರಿ ಹೆಚ್ಚುಗಾರಿಕೆ ಏನಂದರೆ ಕೇವಲ 36 ಗಂಟೆಗಳಲ್ಲಿ ಇಡೀ ಕಥಾನಕವೇ ಮುಗಿದು ಹೋಗುತ್ತೆ. ಹಾಗಾಗಿ ಆ ಕಾದಂಬರಿಗೆ ಅಷ್ಟು ವೇಗ ಪ್ರಾಪ್ತಿಯಾಗಿದೆ. ಆ ವೇಗದಲ್ಲಿ ಮುಗಿದು ಹೋಗುತ್ತೆ ಕಾದಂಬರಿ. 36 ಗಂಟೆಗಳಲ್ಲಿ ನಡೆಯೋ ಕಥೆ, 36 ಗಂಟೆಗಳಲ್ಲಿ ನಡೆಯೋ ಕಥೆ. ಹೌದು. ಅದೊಂದು IAS ಆಫೀಸರ್ ಬರ್ತಾನೆ. ಒಂದಷ್ಟು ಆ ದೊಂಬಿರಾಯನ ದುರ್ಗದಲ್ಲಿ ಒಂದಷ್ಟು ಅವಘಡಗಳಾಗಿರ್ತವೆ. ಅವನ್ನೆಲ್ಲ ಪತ್ತೆ ಹಚ್ಚುವ ಕಾಯಕದಲ್ಲಿ ತನಗೆ ವಹಿಸಿದಂಥ ಕೆಲಸವನ್ನು ಆತ ಸಕ್ಸಸ್ ಮಾಡಿ ಹೊರಟು ಹೋಗುವಂತಹ ಒಂದು ಕಾದಂಬರಿ ಮುಂದುವರಿಯುವುದು ಅನ್ನೋದನ್ನು ಕೂಡ ಅದರ ಸೂಚನೆ ಅದರಲ್ಲಿದೆ. ಈಗೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳ ಕಾಲದಲ್ಲಿ ಯಾವ ಸಿನಿಮಾನು ಮುಗಿತಾನೆ ಇಲ್ಲ, ದಿ ಎಂಡ್ ಅಂತ ಬರ್ತಾನೆ ಇಲ್ಲ, ಪಾರ್ಟ್ 2 ಹೋಗ್ತಿದ್ದಾರೆ ಎಲ್ರೂ. ಸೊ ಹಾಗಾಗಿ ಈಗ ಲೇಖಕರು ಕೂಡ ಒಂಥರ ಸೀರೀಸ್ಗಳನ್ನು ಬಿಡೋಕೆ ಶುರು ಮಾಡಿದ್ದಾರೆ. ಇವ್ರ ಕಾದಂಬರಿಗಳು ಕೂಡ ತಾವು ಗಮನಿಸಿದ್ರೆ ನಾನು ಅದು ನೋಡಿದೆ ನೋಡಿ, ಮುಂದುವರಿಯುವುದು ಅಂತ ಹಾಕಿದ್ದಾರೆ ಅವರು. ಸೊ ಹಾಗಾಗಿ ಆ ಥರದ್ದು ಕಥೆ ಇದು. ಹೌದು. ಓಕೆ, ವೆರಿ ನೈಸ್. ಮತ್ತು ತಮಗೆ ತಾವು ಹೇಳಿದ್ರಿ ತಾವು ಉದ್ಯಮ ಅಥವಾ ತಂತ್ರಜ್ಞರ ಕ್ಷೇತ್ರದಲ್ಲಿದ್ದೀರಿ, ಯಾವಾಗ ಸಮಯ ಸಿಗುತ್ತೆ ಇದಕ್ಕೆಲ್ಲ? ಖಂಡಿತ. ಈಗ ನಾನು ನನ್ನ ಹೆಚ್ಚಿನ ಸಮಯವನ್ನು ರಂಗಭೂಮಿಯಲ್ಲಿ ಕಳೆಯೋದ್ರಿಂದಾಗಿ ರಂಗಭೂಮಿಯ ಕಾರ್ಯಚಟುವಟಿಕೆಗಳು ಇಲ್ಲದಂಥ ಸಂದರ್ಭದಲ್ಲಿ ನಾನು ಪುಸ್ತಕಗಳು ಓದೋ ಅಭ್ಯಾಸವನ್ನು ಇಟ್ಕೊಂಡಿದ್ದೇನೆ. ಪುಸ್ತಕಗಳನ್ನ ಸದಾ ನಿರಂತರವಾಗಿ ಓದ್ತಾ ಇರ್ತೀನಿ. ಆ ಪುಸ್ತಕಗಳನ್ನ ಓದುತ್ತಾ ಅದ್ರ ಜೊತೆಗೆ ನನ್ನ ಕಲ್ಪನೆಗಳನ್ನು ನಾನು ಸಾಕಾರಗೊಳಿಸೋದಕ್ಕೆ. ಆದರೆ ನೋಡಿ, ಇದು ನಿಮ್ಮ ಮೊದಲ ಕಾದಂಬರಿ. ಈ ಡಿಟೆಕ್ಟಿವ್ ಅಥವಾ ಪತ್ತೇದಾರಿಕೆ ಆ ಜನರನ್ನ ಯಾಕೆ ಆರಿಸ್ಕೊಂಡ್ರಿ? ಯಾಕೆ ಆರಿಸ್ಕೊಂಡೆ ಅಂತಂದರೆ, ಯಾವುದೇ ಹೊಸ ಈಗ 80ರ ದಶಕದಲ್ಲಿ ಯಾವುದೇ ಓದುಗ ತನ್ನ ಓದನ್ನು ಪ್ರಾರಂಭ ಮಾಡ್ತಾಯಿದ್ದು ಬಾಲಮಿತ್ರ, ಚಂದಮಾಮ, ನಂತರ ಪತ್ತೇದಾರಿ ಕಾದಂಬರಿಗಳ ಮೂಲಕ. ಆ ಕಾಲಘಟ್ಟದ ಯಾವುದೇ ಲೇಖಕರನ್ನಾದರೂ ಕೇಳಿ, ಹಿರಿಯ ಓದುಗರನ್ನಾದರೂ ಕೇಳಿ, ಅವರೆಲ್ಲರೂ ತಮ್ಮ ಓದನ್ನು ಶುರು ಮಾಡಿದ್ದೇ ಎನ್ ನರಸಿಂಹಯ್ಯನವರ ಮೂಲಕ, ಜಿಂದೆ ನಂಜುಂಡಸ್ವಾಮಿ ಅವ್ರ ಮೂಲಕ. ಹೀಗೆ ಅದೊಂದು ಪ್ರಕಾರ ಬಹಳ ಕುತೂಹಲಭರಿತವಾಗಿ ಓದಿಸ್ಕೊಂಡು ಹೋಗಿ ಮನಮುಟ್ಟುವಂತೆ ಹೆಚ್ಚು ಓದುಗರನ್ನು ತಲುಪುವಂಥ ಒಂದು ಜಾನರ್ ಆಗಿರೋದ್ರಿಂದ ಅದನ್ನು ನಾನು ಆರಿಸ್ಕೊಂಡೆ. ವಾವ್, ಸೂಪರ್. ಮತ್ತು ಯಾವಾಗ ಬಿಡುಗಡೆ ಆಯ್ತು ಇದು 2ನೇ ತಾರೀಕು, ಇದೇ ತಿಂಗಳ 2ನೇ ತಾರೀಕು ಸುಚಿತ್ರದಲ್ಲಿ ಬಿಡುಗಡೆ ಆಯಿತು. ಸಮಷ್ಟಿ ಪುಸ್ತಕ ಅನ್ನುವಂತಹ ಪ್ರಕಾಶನ ಸಂಸ್ಥೆ, ಅದು ನಾವೇ ಹುಟ್ಟಾಕಿದ್ದು, ಸಮಷ್ಟಿಯ ಸಿಸ್ಟರ್ ಕನ್ಸರ್ನ್ ಅದು. ಅದರಿಂದ ಮೂಲಕ ಅದು ಬಿಡುಗಡೆ ಆಯಿತು. ಸೊ ಹೇಗಿದೆ ಪ್ರತಿಕ್ರಿಯೆ? ಈಗ ಪ್ರತಿಕ್ರಿಯೆ ಬಹಳ ಚೆನ್ನಾಗಿದೆ. ಈಗಾಗಲೇ ನಾನು 500 ಪ್ರತಿಗಳನ್ನು ಅದು ಪ್ರಿಂಟ್ ಹಾಕಿದ್ದು. ಈಗಾಗಲೇ 330 ಪ್ರತಿಗಳು ಮಾರಾಟವಾಗಿವೆ. ಸೊ 56% ಪುಸ್ತಕಗಳು ಮಾರಾಟ ಆಗಿದ್ದಾವೆ. ಭಾಳ ರೆಸ್ಪಾನ್ಸ್ ಚೆನ್ನಾಗಿದೆ. ಓದಿದವರೆಲ್ಲ ಪತ್ರಗಳನ್ನು ಬರೆದು ಮತ್ತು ಕೆಲವರು ನೇರವಾಗಿ ಫೋನ್ ಮಾಡಿ ನನಗೆ ಅದರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಹೇಗಿದೆ ಇವತ್ತಿನ ಓದುಗರ ಕ್ಷೇತ್ರ? ಪುಸ್ತಕ ಕೊಂಡು ಓದುಗರ ಕ್ಷೇತ್ರ ವಿಸ್ತಾರವಾಗ್ತಾ ಇದೆ. ಅದು ಯಾವ ರೀತಿ ಅಂದರೆ, ಕರೋನಾ ನಂತರ ನಾನು ಕಂಡ ಹಾಗೆ ಕರೋನಾ ನಂತರ ಬಹಳಷ್ಟು ಪುಸ್ತಕಗಳು, ವರ್ಷಕ್ಕೆ 10,000 ಕನ್ನಡ ಪುಸ್ತಕಗಳು ಬಿಡುಗಡೆ ಆಗ್ತಾ ಇದ್ದಾವೆ. ವರ್ಷಕ್ಕೆ 10,000 ಕನ್ನಡ ಪುಸ್ತಕಗಳು ಬಿಡುಗಡೆ ಆಗ್ತಾ ಇದ್ದಾವೆ. ಎಲ್ಲ ಪುಸ್ತಕಗಳನ್ನ ಒಗ್ಗೂಡಿಸಿಕೊಂಡು, ಎಲ್ಲ ಜಾನರ್ನ ಒಗ್ಗೂಡಿಸಿಕೊಂಡು 10,000 ಪುಸ್ತಕಗಳು ಬಿಡುಗಡೆ ಆಗ್ತಾ ಇದ್ದಾವೆ. ಇದನ್ನು ಹೊಸದೇಂದ್ರ ಅವರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ. ನಾನು ಗಮನಿಸಿದ ಹಾಗೆ ಓದುಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಬರಹಗಾರರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ, ಓದುಗರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಆದರೆ ಇವತ್ತಿನ ಮೊಬೈಲ್ ಕಾಲ, ಏನೋ ಡಿಜಿಟಲ್ ಅಂತಾರೆ, ಟೆಕ್ನಾಲಜಿ ಅಂತಾರೆ. ಸೊ ಓದ್ತಾರೆ, ಏನೇ ಟೆಕ್ನಾಲಜಿ, ಏನೇ ಡಿಜಿಟಲ್ ಲೈಬ್ರರಿ ಬಂದರೂ ಕೂಡ ಪುಸ್ತಕವನ್ನು ಓದುವ ಸುಖ ಓದುಗನಿಗೆ ಬಹಳ ಅನಾದೃಶ್ಯವಾದದ್ದು. ಅದನ್ನು ಬಯಸ್ತಾನೆ ಪುಸ್ತಕ. ಯಾವುದೇ ಟೆಕ್ನಾಲಜಿ ಮೂಲಕ ಏನನ್ನಾದರೂ ಓದ್ತೀವಿ ಅಂದರೆ ಅದು ಕೇವಲ ಪತ್ರಿಕೆಗಳನ್ನು ಓದಿದಂತೆ, ಅಥವಾ ಯಾವುದೋ ಲೇಖನವನ್ನು ಓದಿದಂತೆ, ಹೆಚ್ಚಂದರೆ ಪ್ರಬಂಧವನ್ನು ಓದಿದಂತೆ ಆಗುತ್ತೆ ವಿನಃ ಅದು ಸಹೃದಯನಿಗೆ ತಟ್ಟೋದಿಲ್ಲ. ಪುಸ್ತಕವನ್ನು ಇಟ್ಕೊಂಡು ಅದನ್ನು ಅಘ್ರಾಣಿಸಿ ಓದೋದೇ ನಿಜವಾದ ಓದಿನ ಖುಷಿ. ಮತ್ತು ಇದು ಮುಂದುವರಿಸ್ತೀರಾ ಮತ್ತು ಲೇಖನಿ? ಖಂಡಿತ ಈಗಾಗಲೇ ಮುಂದುವರಿಸ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ನನ್ನ ಒಂದು ಪುಸ್ತಕ ಈಗ ಮುಂದಿನ ತಿಂಗಳಲ್ಲಿ 10ನೇ ತಾರೀಕು ಅಥವಾ 11ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಅದು ಉಡುತಡಿಯ ಉಡುಗೊರೆ ಅಂತ ನಾಟಕ, ಅಕ್ಕ ಮಹಾದೇವಿಯವರ ಬಗೆಗಿನ ಒಂದು ನಾಟಕ. ಉಡುತಡಿ ಅವ್ರ ಮೂಲ ಊರು? ಉಡುತಡಿಯ ಉಡುಗೊರೆ. ಚೆನ್ನಾಗಿದೆ ಟೈಟ್ಲೇ, ಶೀರ್ಷಿಕೆ ಭಾಳ ಚೆನ್ನಾಗಿದೆ. ಮತ್ತು ಒಂಥರ ವಚನ ಸಂಸ್ಕೃತಿ, ವಚನ ಆಚರಣೆಯನ್ನು ಇಟ್ಕೊಂಡು ಬಹುಶಃ ಬರೀತೀವಿ. ಹೌದು. ಇದು ಈವರೆಗಿನ ಅಕ್ಕಮಹಾದೇವಿಯರ ಅವರ ಮೇಲೆ ಚೆಲ್ಲಿದಂತಹ ಬೆಳಕು, ಅವರ ನಡೆ ನುಡಿ, ಅವರ ತತ್ವ, ಇವ್ರ ಮೇಲೆ ಅವರ ವಚನಗಳನ್ನು ಕಟ್ಕೊಂಡು ಹೋಗಿರೋಂಥ ರೀತಿಯಾಗಿಂತ ಭಿನ್ನವಾದ ಒಂದು ರೂಪಕವನ್ನು ನಾನು ನನ್ನ ನಾಟಕದಲ್ಲಿ ತರ್ತಾ ಇದ್ದೇನೆ. ಬಹಳ ಭಿನ್ನವಾದದ್ದು. ಮುಂದುವರಿಲಿ, ನಿಮ್ಮ ಈ ಲೇಖನಿಯ ಯಾತ್ರೆ ಮುಂದುವರಿಲಿ.
ನಿಮ್ಮ ಈ ಕೆಲಸದ ಒತ್ತಡ, ರಂಗಭೂಮಿ ಕೆಲಸದ ಮಧ್ಯೆ ಈ ಬರವಣಿಗೆ ಕ್ಷೇತ್ರ ಕೂಡ ಮುಂದುವರಿಸಿ. ಧನ್ಯವಾದಗಳು. ಮತ್ತು ನಾನು ವೈಯಕ್ತಿಕವಾಗಿ ಪುಸ್ತಕ ಓದಿದ್ದೇನೆ. ಒಂದೇ ಸಿಟ್ಟಿಂಗ್ನಲ್ಲಿ ಕೂತು ತುಂಬ ಸುಲಲಿತವಾಗಿ, ಸರಾಗವಾಗಿ, ಕುತೂಹಲಭರಿತವಾಗಿ ಓದಿಸ್ಕೊಂಡು ಹೋಗುತ್ತೆ. ಎನ್ ನರಸಿಂಹಯ್ಯನವ್ರ ಕಾದಂಬರಿಗಳನ್ನು 60, 70, 80ರ ದಶಕದಲ್ಲಿ ಹೇಗೆ ತಾವು ಓದಿ ಮೆಚ್ಚಿ ಅವ್ರನ್ನ ಪ್ರೋತ್ಸಾಹಿಸಿದ್ರಿ, ಆ ರೀತಿ ಗಂಗಾಧರ ಕರಿಕೆರೆ ಅವ್ರನ್ನು ಪ್ರೋತ್ಸಾಹಿಸಿ, ಕನ್ನಡದ ಎಲ್ಲ ಸಹೃದಯಗಳನ್ನು ಪ್ರೋತ್ಸಾಹಿಸಿ ಅಂತ ಕೇಳಿಕೊಂಡು, ಓದುವ ಸುಖ ನಿಮ್ಮದಾಗಲಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ, ಪುಸ್ತಕಗಳನ್ನ ಕೊಂಡ್ಕೊಂಡು ಓದಿ, ಶುಭವಾಗಲಿ. ಈ ಪುಸ್ತಕ ಎಲ್ಲಿ ಸಿಗುತ್ತೆ? ಈ ಪುಸ್ತಕ ನೀವು ಇದು ಪುಸ್ತಕದಲ್ಲಿಯೇ ಮುದ್ರಣ ಆಗಿದೆ. ಸಮಷ್ಟಿ ಪುಸ್ತಕ ನಂಬರ್ 368 ನಾಗೇಂದ್ರ ಬ್ಲಾಕಲ್ಲಿ ಸಿಗುತ್ತೆ. ಮತ್ತು JC ರಸ್ತೆಯಲ್ಲಿ ಕೂಡ ಈ ಪುಸ್ತಕ ಸಿಗುತ್ತೆ. ಮತ್ತು ಆನ್ಲೈನಲ್ಲಿ ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲ ಕಡೆ ಆ ಪುಸ್ತಕ ಸಿಗುತ್ತೆ. ದೊಂಬಿರಾಯನ ದುರ್ಗ ಅಂತ ಹ್ಯಾಶ್ಟ್ಯಾಗ್ ಹಾಕಿದ್ರೆ ಅಲ್ಲಿಗೆ ನಿಮ್ಮನ್ನು ಎಳ್ಕೊಂಡು ಬರುತ್ತೆ. ಆ ಪುಸ್ತಕನ ನೀವು ಕೊಂಡ್ಕೋಬಹುದು. ಆರಂಭಿಕ ಕೊಡುಗೆಯಾಗಿ ನಾವು ಡಿಸ್ಕೌಂಟ್ ಕೂಡ ಮಾಡಿದ್ದೀವಿ, 30% ಡಿಸ್ಕೌಂಟ್ ಕೂಡ ಮಾಡಿದ್ದೀವಿ. ಸೊ ದೊಂಬಿರಾಯನ ದುರ್ಗ ಅಂತ ಹ್ಯಾಶ್ಟ್ಯಾಗ್ ಹಾಕಿದ್ರೆ ನಿಮ್ಮನ್ನು ನಾವು ಫೇಸ್ಬುಕ್ಕಲ್ಲಿ ಭೇಟಿ ಮಾಡ್ತೀವಿ. ನಿಮಗೆ ಆ ಪುಸ್ತಕ ಕಳಿಸುವಂಥ ಕೆಲಸವನ್ನು ನಾವು ಉಚಿತವಾಗಿ ಕಳಿಸುವಂಥ ಕೆಲಸ ಮಾಡ್ತೀವಿ. ಇವ್ರ ನಂಬರ್ ಕೂಡ ಹಾಕಿರ್ತೀನಿ, ಲೇಖಕರ ನಂಬರು. ನೀವು ಕರೆ ಮಾಡಿ ಅವರಿಂದ ಕೂಡ ತರಿಸ್ಕೋಬೋದು. ಅಥವಾ ತಾವು ಓದಿ ಇಷ್ಟ ಇಷ್ಟ ಆಗದೇ ಇದ್ದರೆ ಅಥವಾ ಯಾವುದೇ ಮಿಶ್ರ ಪ್ರತಿಕ್ರಿಯೆ ಇದ್ರೂ ಕೂಡ ಅವರಿಗೆ ತಾವು ಕರೆ ಮಾಡಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಲೇಖಕರು ಬೆಳೆಯೋಕ್ಕೆ ಸಹಕರಿಸಿ. ಧನ್ಯವಾದ.